ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ಲ ನಿವಾಸಿಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮಧು ಬಂಗಾರಪ್ಪ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಪ್ರಕಾರ SIT ಅವರು ದದ್ದಲ್ ಹಾಗೂ ನಾಗೇಂದ್ರ ಅವರಿಗೆ ಕರೆದು ವಿಚಾರಣೆ ಮಾಡಿದ್ರು. ED ಅವರು ಯಾವ ಆಧಾರದ ಮೇಲೆ ದಾಳಿ ಮಾಡಿದ್ದಾರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೆ ಮುಜುಗರ ಎನ್ನುವ ಪ್ರಶ್ನೆ ಇಲ್ಲ ಅಂತ ಹೇಳಿ ಪರಮೇಶ್ವರ್ ತೆರೆ ಎಳೆದಿದ್ರೆ, ಇನ್ನೊಂದು ಕಡೆ ಮಧು ಬಂಗಾರಪ್ಪ ಕೂಡ ಮಾತನಾಡಿದ್ದಾರೆ. ವಿಪಕ್ಷಗಳ ಮೇಲೆ ದಾಳಿ ಮಾಡಿಸುವುದು ಬಿಜೆಪಿಯವರ ಸ್ವಭಾವ. ರೇಡ್ ಮಾಡಿಸುವ ಚಟ ಬಿಜೆಪಿಗೆ ಮೊದಲಿನಿಂದನೂ ಇದೆ. ಅದನ್ನು ಮತ್ತೆ ಮುಂದುವರಿಸಿದ್ದಾರೆ ಅಂತ ಹೇಳಿ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಪ್ರಶ್ನೆ ಬರೋದಿಲ್ಲ. ಅವರು ED ಅವರು ಇಂಡಿಪೆಂಡೆಂಟ್ ಆಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ನೋಡಿ, ತನಿಖೆಗೆ ಕೊಟ್ಟಿದ್ದೇವೆ SITಗೆ. ಆ ಭಾಗದಲ್ಲಿ CBIನವರು ಬ್ಯಾಂಕಿನ ಫ್ರಾಡ್ ಆಗಿದೆ, ಬ್ಯಾಂಕಿನ ಆಕ್ಟಿವಿಟೀಸ್ ಬಗ್ಗೆ ಅವರು ತನಿಖೆ ಮಾಡ್ತಾರೆ. ಇಲ್ಲಿ SITನವರು ತನಿಖೆ ಮಾಡ್ತಾರೆ. ಈ ಮಧ್ಯೆ ಸಾರ್ವಜನಿಕ ಇದಕ್ಕೆ ಯಾವ್ಯಾವ್ದು ವಿಷಯಗಳು ಬರುತ್ತೆ ಅದೆಲ್ಲನೂ ಕೂಡ ನಾವು ಮಾಹಿತಿಗಳನ್ನ ಇಲ್ಲದೇನೆ ಏನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಅವ್ರು ಗಮನಿಸ್ತಾರೆ. SITನವ್ರು ಗಮನಿಸ್ತಾರೆ, CBIನವ್ರು ಗಮನಿಸ್ತಾರೆ. ಅದನ್ನ ಮಾಹಿತಿಗಳು ತಗೊಂಡು ಅದನ್ನ ವೆರಿಫೈ ಮಾಡ್ಕೊಳ್ತಾರೆ. ಆ ಬಿಜೆಪಿ ಗವರ್ಮೆಂಟಿನ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಏನು ಕನೆಕ್ಟೆಡ್ ಗೊತ್ತಿಲ್ಲ. ಲಾ ಯಾವಾಗಲೂ ವಿಲ್ ಟೇಕ್ ಇಟ್ಸ್ ಓನ್ ಆಕ್ಷನ್, ಅದು ಮಾಡ್ಕೊಳ್ಳಿ. ಆದರೆ ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ ಬಿಜೆಪಿ. ಆಯ್ತು, ಅಲ್ಲಿ ಹಗರಣ ಆಗಿದ್ರೆ ಈಗ ಅಲ್ಲ ಒಂದು ನಿಮಿಷ, ಈಗ ನಾಗೇಂದ್ರ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಗೌರವನ ಕೊಟ್ಟಿದ್ದಾರೆ. ಒಂದು ಅಲಿಗೇಷನ್ ಬಂದಾಗ ಲೆಟ್ ಲಾ ಟೇಕ್ ಇಟ್ಸ್ ಓನ್ ಡಿಸಿಷನ್ ಆ್ಯಂಡ್ ದೆನ್ ವಾಟ್ ಎವರ್ ಲಾ ಸೇಸ್ ವಿ ಹ್ಯಾವ್ ಟು ಅಬೈಡ್ ಬೈ ದಟ್. ಇನ್ವೆಸ್ಟಿಗೇಷನ್ ಇದೆ, ಇನ್ವೆಸ್ಟಿಗೇಷನ್ ಮಾಡಬೇಕು, ಅವ್ರು ಮಾಡಲಿ.